ಓಕೆ. ಸೊ ನಿನ್ನೆ ವಿಂಡೋಸ್ ನೋಡಿದೇವ್ರಿ. ವಿಂಡೋಸ್ನಾಗ ಏನೇನು ನಾವು ನೋಡಿವಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಟ್ಸ್ ಬರ್ಕೊಂಡ್ಬಿಡನ್ರಿ, ಆಮೇಲೆ ಮುಂದಿನ ನೋಡೋಣ. ಸೊ ನೆಕ್ಸ್ಟ್ ಫಸ್ಟಿಗೆ ಬರೋದು ಯಾವ್ದ್ರಿ? ನಿನ್ನೆ ನೋಡಿರೋದ್ರ ಫಸ್ಟ್ ಇದ್ದಿದ್ದು ಯಾವ್ದ್ರಿ? ಡೆಸ್ಕ್ ಟಾಪ್ ರೀ, ಹೌದಲ್ರಿ? ಡೆಸ್ಕ್ ಟಾಪ್ ಒಂದೇ ಲೈನ್ ಬರ್ಕೊಂಡ್ಬಿಡಂದ್ರೆ ರೀ, ಡೆಸ್ಕ್ ಟಾಪ್. ಕಂಪ್ಯೂಟರ್ ಆನ್ ಮಾಡಿದಾಗ ಏನ್ ಪ್ರಾಬ್ಲಮ್ ಆಗ್ಯದ್ರಿ? ಏನಾಯ್ತ್ರಿ? ಕಂಪ್ಯೂಟರ್ ಆನ್ ಮಾಡಿದಾಗ ಪರದೆಯ ಮೇಲೆ ಕಾಣುವ ಪರದೆ ಅಂದ್ರೆ ರೀ ಇಲ್ಲಿ ಮಾನಿಟರ್. ಪರದೆಯ ಮೇಲೆ ಕಾಣುವ ಅದನ್ನೇ ಮಾನಿಟರ್. ಪರದೆಯ ಮೇಲೆ ಕಾಣುವ ಇಮೇಜ್ ಅಥವಾ ಬ್ಯಾಕ್ಗ್ರೌಂಡ್ ಅನ್ನು ಡೆಸ್ಕ್ಟಾಪ್ ಎನ್ನುತ್ತೇವೆ. ಇಮೇಜ್ ಅಥವಾ ಬ್ಯಾಕ್ಗ್ರೌಂಡ್ ಅನ್ನು ಡೆಸ್ಕ್ಟಾಪ್ ಎನ್ನುತ್ತೇವೆ. ಇಮೇಜ್ ಅಥವಾ ಬ್ಯಾಕ್ಗ್ರೌಂಡ್ ಅನ್ನು ಡೆಸ್ಕ್ಟಾಪ್ ಎನ್ನುತ್ತೇವೆ. ಡೆಸ್ಕ್ಟಾಪ್. ಓಕೆನಾ ರೀ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ರೀ, ಡೆಸ್ಕ್ಟಾಪಿನ ಮೇಲೆ ಇರುವ ಚಿಕ್ಕ ಚಿತ್ರಗಳು ಯಾವ್ಯಾವ್ರಿ? ಇವು ಅದಾವಲ್ರಿ, ಇವನ್ರಿ ಚಿಕ್ಕ ಚಿತ್ರಗಳು. ಅವಕ್ಕೆ ಏನಂತ ಕರಿತೀವ್ರಿ? ಐಕಾನ್. ಒಂದಕ್ಕೆ ಏಕವಚನ ಐಕಾನ್ ರೀ, ಬಹುವಚನ ರೀ ಐಕಾನ್ಸ್ ರೀ, ಹೌದಲ್ರಿ? ನೆಕ್ಸ್ಟ್, ಡೆಸ್ಕ್ಟಾಪ್ ಮೇಲೆ ಇರುವ ಚಿಕ್ಕ ಚಿತ್ರಗಳನ್ನು ಐಕಾನ್ ಎನ್ನುವರು. ಡೆಸ್ಕ್ಟಾಪ್ ಮೇಲೆ ಇರುವ ಚಿಕ್ಕ ಚಿತ್ರಗಳನ್ನು, ಚಿತ್ರಗಳಂದ್ರೆ ನೋಟ್ಸ್ನಾಗ ಚಿಕ್ಕ ಚಿತ್ರ ಅಂತಾನೆ ಇರ್ಲಕ್ರಿ. ನಿಮ್ಗೆ ಗೊತ್ತಾಗ್ಯದಲ್ರಿ ಏನೇನಾವ್ ಅಂತ ಹೇಳ್ರಿ. ಯೆಲ್ಲೋ ಕಲರ್ದು ಫೋಲ್ಡರ್ ರೀ. ಎಕ್ಸಾಂಪಲ್ ಈಗ ಇಲ್ಲಿ ಗ್ರೀನ್ ಫೂಟ್ ಅಂತ ಐತ್ರಿ, ಇದು ರೀ, ಇದು ಫೈಲ್ ರೀ, ಇದು ಸಾರಿ ಅಪ್ಲಿಕೇಶನ್ ರೀ. ನೆಕ್ಸ್ಟ್ ಇಲ್ಲಿ ರೀಸೈಕಲ್ ಬಿನ್ ಅಂತ ಇದು ರೀ ಐಕಾನ್ ರೀ. ಓಕೆ, ಸೊ ನಿಮ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಬರ್ದ್ರೆ ರೀ, ಡೆಸ್ಕ್ಟಾಪ್ ಮೇಲೆ ಇರುವ ಚಿಕ್ಕ ಚಿತ್ರಗಳನ್ನು ಏನಂತ ಕರಿತೀವ್ರಿ? ಐಕಾನ್ ರೀ. ನೆಕ್ಸ್ಟ್ ಪಾಯಿಂಟ್ ರೀ, ಡೆಸ್ಕ್ಟಾಪಿನ ಕೆಳಗಡೆ ಕಾಣುವ ಬಾರನ್ನು, ಈ ಬಾರ್ ರೀ, ಡೆಸ್ಕ್ಟಾಪಿನ ಕೆಳಗಡೆ ಕಾಣುವ ಬಾರನ್ನು ಏನಂತ ಕರಿತೀವ್ರಿ? ಟಾಸ್ಕ್ ಬಾರ್. ಡೆಸ್ಕ್ಟಾಪಿನ ಕೆಳಗಡೆ ಕಾಣುವ ಬಾರ್ ಅನ್ನು ಟಾಸ್ಕ್ ಬಾರ್ ಎನ್ನುತ್ತಾರೆ. ನೆಕ್ಸ್ಟ್, ರೀಸೈಕಲ್ ಬಿನ್ ಅಂತ ಬರೀರಿ. ಇಲ್ಲ ಅದ ನೋಡ್ರಿ, ರೀಸೈಕಲ್ ಬಿನ್. ನಾವೇನಾದ್ರೂ ತಿಂದು ಹೋಗಿರುವಂತಹ ಬಾಕ್ಸಿಗೆ ಡಸ್ಟ್ ಬಿನ್ ಅಂತೀವಲ್ರಿ? ಏನ್ ಡಸ್ಟ್ ಬಿನ್ ಅಂತೀರಿ? ಡಸ್ಟ್ಬಿನ್ ಅಂತೀರ? ಓಕೆ, ಹಾ, ಕಚರ ಡಬ್ಬಿ ಅಂತೀವ್ರಿ. ಓಕೆ, ಡಸ್ಟ್ ವರ್ಡ್ ಅದು. ನೆಕ್ಸ್ಟ್, ರೀಸೈಕಲ್ ಬಿನ್ ಅಂತ ಬರ್ದ್ರಿ ರೀ, ಅದ್ರ ಮುಂದೆ ಬರೀರಿ ರೀಸೈಕಲ್ ಬಿನ್. ಇದು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ. ರೀಸೈಕಲ್ ಬಿನ್ ಅಳಿಸಿ ಹಾಕಿರುವ ಅಥವಾ ಡಿಲೀಟ್ ಮಾಡಿರುವ ಅಥವಾ ಅಳಿಸಿ ಹಾಕಿರುವ ಇದರ ಮುಂದೆ ಬರ್ಕೊಡ್ರಿ ಫೈಲ್, ಫೋಲ್ಡರ್. ಮುಂದೆ ಎಕ್ಸಾಮ್ದಾಗ ಕನ್ಫ್ಯೂಷನ್ ಮಾಡಬಾರ್ದ್ರಿ. ಫೋಲ್ಡರ್ ಡಿಲೀಟ್ ಮಾಡ್ರೆ ಎಲ್ಲಿ ಬರ್ತದ, ಫೈಲ್ ಡಿಲೀಟ್ ಮಾಡ್ರೆ ಎಲ್ಲಿ ಬರ್ತದ ಕನ್ಫ್ಯೂಷನ್ ಮಾಡಬಾರ್ದು. ಅದಕ್ಕೆ ಅಳಿಸಿ ಹಾಕಿರುವ ಅಥವಾ ಡಿಲೀಟ್ ಮಾಡಿರುವ ಫೈಲ್. ಅಲ್ಲಿ ನೀವು ಕಾಣಲ್ತೀರ ಅಂದ್ರೆ ಈ ಕಡೆ ಬಂದ್ರಲ್ರಿ ಬ್ರದರ್, ಇಲ್ಲಿ ಬರಲ್ಲ. ಫೈಲ್, ಫೋಲ್ಡರ್, ಇಮೇಜ್, ಆಡಿಯೋ ಮತ್ತು ವಿಡಿಯೋ.
ಅಳಿಸಿ ಹಾಕಿರುವ ಅಥವಾ ಡಿಲೀಟ್ ಮಾಡಿರುವ ಫೈಲ್, ಫೋಲ್ಡರ್, ಇಮೇಜ್, ಆಡಿಯೋ ಮತ್ತು ವಿಡಿಯೋ. ಅಳಿಸಿ ಹಾಕಿರುವ ಅಥವಾ ಡಿಲೀಟ್ ಮಾಡಿರುವ ಫೈಲ್, ಫೋಲ್ಡರ್, ಇಮೇಜ್, ಆಡಿಯೋ ಮತ್ತು ವಿಡಿಯೋಗಳು ಎಲ್ಲಿ ರೀಸೈಕಲ್ ಬಿನ್ ನಲ್ಲಿ ಸಂಗ್ರಹವಾಗಿರುತ್ತವೆ. ರೀಸೈಕಲ್ ಬಿನ್ ನಲ್ಲಿ ಸಂಗ್ರಹವಾಗಿರುತ್ತವೆ. ರೀಸೈಕಲ್ ಬಿನ್ ನಲ್ಲಿ ಸಂಗ್ರಹವಾಗಿರುತ್ತವೆ. ರೀಸೈಕಲ್ ಬಿನ್ ನಲ್ಲಿ ಸಂಗ್ರಹವಾಗಿರುತ್ತವೆ. ಕಂಟಿನ್ಯೂ. ನೆಕ್ಸ್ಟ್ ಪಾಯಿಂಟ್ ಇರುತ್ತೆ. ರೀಸೈಕಲ್ ಬಿನ್ ನಲ್ಲಿನ ಕಡತಗಳು, ಫೋಲ್ಡರ್ಗಳು, ಇಮೇಜ್ಗಳು, ಆಡಿಯೋಗಳು ಮತ್ತು ವಿಡಿಯೋಗಳು ಮೇಲೆ ಬರ್ತವೆ. ರೀಸೈಕಲ್ ಬಿನ್ ನಲ್ಲಿರುವ ಫೈಲ್ ಇರ್ಬೋದು, ಫೋಲ್ಡರ್ ಇರ್ಬೋದು, ಇಮೇಜ್, ಆಡಿಯೋ ಮತ್ತು ವಿಡಿಯೋ. ರೀಸೈಕಲ್ ಬಿನ್ ನಲ್ಲಿರುವ ಫೈಲ್ಗಳು, ಫೋಲ್ಡರ್ಗಳು, ಆಡಿಯೋಗಳು, ಇಮೇಜ್ಗಳು ಮತ್ತು ವಿಡಿಯೋಗಳನ್ನು ಮರಳಿ ಪಡೆಯಲು ಯಾವ ಆಯ್ಕೆ ರೀ? ಮರಳಿ ಪಡೆಯಲು ರೀಸ್ಟೋರ್ ಆಯ್ಕೆಯು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ರೀಸ್ಟೋರ್ ಆಯ್ಕೆಯು ಆಯ್ಕೆ ಮಾಡಿಕೊಳ್ಳಬೇಕು. ಅದಕ್ಕೊಂದು ಸ್ವಲ್ಪ ಹಿಂಗೆ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್, ರೀಸ್ಟೋರ್ ಆಯ್ಕೆಯು ಆಯ್ಕೆ ಮಾಡಿಕೊಳ್ಳಬೇಕು. ಇದು ಆಯ್ಕೆ ಅಂತ ಕನ್ಫ್ಯೂಷನ್ ಅಂತ ಹೌದಲ್ರಿ? ಅದಕ್ಕೆ ಬೇಕಾದ್ರೆ ನೀವು ಎರಡು ಸಲ ಆಯ್ಕೆಗಳು ಅಂತ ಬರೋ ಪದಕ್ಕೆ ಏನಾರ ಕನ್ಫ್ಯೂಷನ್ ಅಂತಂದ್ರೆ ಅದ್ರ ಮುಂದೆ ಆಪ್ಷನ್ ಅಂತ ಬರೀಬಹುದ್ರಿ. ರೀಸ್ಟೋರ್ ಎನ್ನುವ ಆಪ್ಷನ್ ಆಯ್ಕೆ ಮಾಡಿಕೊಳ್ಳಬೇಕು. ಕ್ಲಿಯರ್ ರೀ? ನೆಕ್ಸ್ಟ್, ಇದೇ ರೀಸೈಕಲ್ ಬಿನ್ ಆಗಿ ಏನೋ ಪಾಯಿಂಟ್ ರೀ. ಒಂದು ವೇಳೆ ರೀಸೈಕಲ್ ಬಿನ್ನಿಂದ ಅಳಿಸಲ್ಪಟ್ಟ ಅಥವಾ ಡಿಲೀಟ್ ಮಾಡಲ್ಪಟ್ಟ ಒಂದು ವೇಳೆ ರೀಸೈಕಲ್ ಬಿನ್ನಿಂದ ಅಳಿಸಲ್ಪಟ್ಟ ಅಥವಾ ಡಿಲೀಟ್ ಮಾಡಲ್ಪಟ್ಟ ಯಾವುದೇ ಫೈಲ್ ಅಥವಾ ಫೋಲ್ಡರ್ಗಳನ್ನು ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡ್ರಿ. ರೀಸೈಕಲ್ ಬಿನ್ ನಿಂದ ಅಳಿಸಲ್ಪಟ್ಟ ಅಥವಾ ಡಿಲೀಟ್ ಮಾಡಲ್ಪಟ್ಟ ಯಾವುದೇ ಫೈಲ್ ಅಥವಾ ಫೋಲ್ಡರ್ಗಳನ್ನು ರೀಸೈಕಲ್ ಬಿನ್ ನಿಂದ ಅಳಿಸಲ್ಪಟ್ಟ ಅಥವಾ ಡಿಲೀಟ್ ಮಾಡಲ್ಪಟ್ಟ ಯಾವುದೇ ಫೈಲ್ ಅಥವಾ ಫೋಲ್ಡರ್ಗಳನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಅದನ್ನು ಪರ್ಮನೆಂಟ್ ಡಿಲೀಟ್ ಎನ್ನುತ್ತೇವೆ. ಬರ್ದ್ರಿ? ಹೇಳಿ ಇನ್ನೊಂದ್ಸಲ ರೀ. ಬರ್ದಿರೇ? ಓಕೆ. ನೆಕ್ಸ್ಟ್ ಮಾಡ್ರಿ. ಓಕೆ. ನೆಕ್ಸ್ಟ್, ಡೆಸ್ಕ್ಟಾಪ್ ಮೇಲೆ F1 ಫಂಕ್ಷನ್ 1 ಏನ್ ಮಾಡ್ತೀರಿ? ಹಾನ್ರಿ, F1 ಕೀಯು ಸಹಾಯಕ ಕೀ ಆಗಿದೆ. ಹೆಲ್ಪ್ ರೀ. F1 ಕೀ ಇದು ಡೆಸ್ಕ್ಟಾಪ್ ಮೇಲೆ ಅಂತಾನೆ ಅಲ್ಲ, ಡೆಸ್ಕ್ಟಾಪ್ ಹೇಳೋದಕ್ಕೆ ಇದು ಡೆಸ್ಕ್ಟಾಪ್ ಅಂತ ತಗೊಂಡಿ. ನೀವು MS Word ಹೋದ್ರಂದ್ರೆ ಅಲ್ಲೂ ಸಹ ಸಹಾಯನೇ, ಎಕ್ಸೆಲ್ ಹೋದ್ರೆ ಅಲ್ಲೂ ಸಹ ಸಹಾಯನೇ ರೀ. ರೈಟ್ ರೀ? F1 ಎನ್ನುವ ಕೀ ಬೇಕಾದ್ರೆ ಡೆಸ್ಕ್ಟಾಪ್ ಅನ್ನೋದು ಹೊಡೆದು ಬಿಡ್ರಿ. ಅದಕ್ಕೆ F1 ಎನ್ನುವ ಕೀ ಸಹಾಯಕ ಕೀ ಆಗಿದೆ. F1 ಎನ್ನುವ ಕೀಯು ಸಹಾಯಕ ಕೀ ಆಗಿದೆ. ನೆಕ್ಸ್ಟ್ ರೀ, ಈಗ ಒಂದೇ ಸೆಕೆಂಡ್ F1 ಬರೆದ್ರೆ ರೀ, ಸಹಾಯಕ ಕೀ ಅಂತ ಬರೆದ್ರಿ ರೀ. ನೆಕ್ಸ್ಟ್ F2 ಕೀ ನೋಡ್ರಿ. ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ಲಾಜಿಕ್ ಗೇಟ್ಸ್ PDF ಅಂತ ನೋಡ್ರಿ. ಹೌದ್ರಾ? ನಾನು ಇದ್ರ ಮೇಲೆ ಜಸ್ಟ್ ಹಿಂಗ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ F2 ಕೀ ಪ್ರೆಸ್ ಮಾಡ್ತೀನಿ ರೀ. ಯಾವ್ದ್ರಿ? ಫಂಕ್ಷನ್ 2 F2. ಈಗ ಇಲ್ಲಿ ಏನಾಗುತ್ತೆ ನಮಗ ಅದನ್ನ ರೀನೇಮ್ ಮಾಡ್ಲಕ್ಕ ಹೆಲ್ಪ್ ಆಗತ್ತದ. ಕ್ಲಿಯರ್ ಆಗ್ಯಾರ? ಈಗ ನಾನು ಇದನ್ನ ತೆಗೆದು ಬೇರೆ ಹೆಸರು ಕೊಡ್ಬೋದ್ರಿ. ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ ನೋಡ್ರಿ, ಗೇಟ್ಸ್ ಕ್ಲಾಸ್ ಅಂತ ಕೊಡ್ತೀನಿ ರೀ. ಚೇಂಜ್ ಮಾಡ್ಬೋದ್ರಿ ನಾನೀಗ? ಸೊ F2 ಎನ್ನುವ ಕೀ ಎದಕ್ಕೆ ಹೆಲ್ಪ್ ಆಗ್ತದೆ ನಮಗದು ರೀ? ರೀನೇಮ್ ಮಾಡಲು ಬರ್ಕೊಂಡ್ಬಿಡ್ರಿ. F2 ಫಂಕ್ಷನ್ 2 F2 ಕೀ ಯಾವುದಾದರೂ ಒಂದು ಫೈಲ್ ಅಥವಾ ಫೋಲ್ಡರ್ ಅನ್ನು
ಯಾವುದಾದರೂ ಒಂದು ಫೈಲ್ ಅಥವಾ ಫೋಲ್ಡರ್ ಅನ್ನು ಯಾವುದಾದರೂ ಒಂದು ಫೈಲ್ ಅಥವಾ ಫೋಲ್ಡರ್ ಅನ್ನು ಯಾವುದಾದರೂ ಒಂದು ಫೈಲ್ ಅಥವಾ ಫೋಲ್ಡರ್ ಅನ್ನು ಬ್ರಾಕೆಟ್ನಾಗ ಆಯ್ಕೆ ಮಾಡಿರುವ ಅಂತ ಮಾಡ್ಕೊಂಡ್ಬಿಡ್ರಿ. ಆಯ್ಕೆ ಮಾಡಿರುವ, ಯಾಕಂದ್ರೆ ಅದು ಮಾಡಲಾರ್ದೆ ಬರಂಗಿಲ್ಲ. ಮಾಡಿರುವ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಷ್ಟೇ ಅದಾಗ್ತದೆ. ಆಯ್ಕೆ ಮಾಡಿರುವ ಬ್ರಾಕೆಟ್ ಕ್ಲೋಸ್ ಮಾಡಿ ಯಾವುದಾದ್ರೂ ಒಂದು ಫೈಲ್ ಅಥವಾ ಫೋಲ್ಡರ್ ಅನ್ನು ರೀನೇಮ್ ಮಾಡಲು, ಯಾವುದಾದ್ರೂ ಫೈಲ್ ಅಥವಾ ಫೋಲ್ಡರ್ ಅನ್ನು ರೀನೇಮ್ ಮಾಡಲು ರೀನೇಮ್ ಮಾಡಲು F2 F2 ನೆಕ್ಸ್ಟ್ ಬರದ್ರೆ ರೀ. ನೆಕ್ಸ್ಟ್ ಇನ್ನೊಂದ್ರಿ, ನಾನೀಗ F3 ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ರೀ. ನೋಡೋಣ ಅಂತ ಏನಾಗ್ತೈತಿ. ಏನ್ ಬಂತ್ರಿ? ಸರ್ಚ್ ಮೆನ್ಯೂ ಅಥವಾ ಸರ್ಚ್ ರಿಸಲ್ಟ್ ಅಂತ ಬಂತ್ರಿ. ಹೌದ್ರಾ ರೀ? ನೆಕ್ಸ್ಟ್ ಬರ್ಕೊಂಡ್ಬಿಡ್ರಿ. ಯಾವ ಫಂಕ್ಷನ್ ಕೀ ರೀ? F3 ರೀ. F3 ಫಂಕ್ಷನ್ ಕೀ F3. F ಅಂತ ಎಲ್ಲೆಲ್ಲಿ ಬರ್ತಾವಕ್ಕೆಲ್ಲ ಏನಂತ ಕರಿತೀವ್ರಿ? ಫಂಕ್ಷನ್ ಅಂತ ಕರಿತೀವಿ. ಹೌದ್ರಾ ರೀ? F3 ಬರ್ದ್ರೆ ರೀ. ಮುಂದೆ ಬರ್ಕೊಂಡ್ಬಿಡನ್ರಿ. ಇದು ಸರ್ಚ್ ಡೈಲಾಗ್ ಬಾಕ್ಸ್. ಇದು ಸರ್ಚ್ ಡೈಲಾಗ್ ಬಾಕ್ಸ್ ಅಥವಾ ವಿಂಡೋ ಅಂತ ಮಾಡ್ರಿ. ವಿಂಡೋ, ಸರ್ಚ್ ಡೈಲಾಗ್ ಬಾಕ್ಸ್ ಅಥವಾ ವಿಂಡೋ ಅಂತ ಎದಕ್ಕೆ ಕರೀತಾರೆ ಅಂದ್ರೆ, ಈಗ ನಾವು ಓಪನ್ ಮಾಡಿದಾಗ ಯಾವ್ದಕ್ಕೆ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಒಂದಿರ್ತಾವಲ್ರಿ, ಅವಕ್ಕೆಲ್ಲಕ್ಕ ನಾವು ವಿಂಡೋ ನೆನ್ಬೇಕ್ರಿ. ನಾವೀಗ ನಮ್ ಜನರಲ್ ವಿಂಡೋ ಅಂದ್ರೆ ಏನಾಗ್ತದೆ? ಕಿಟಕಿ ಅಂತ ಕರಿತೀವಿ. ಹೌದಲ್ರಿ? ಹಾಗೆ F3 ಯಾವ್ದಕ್ರಿ? ಸರ್ಚ್ ಅಥವಾ ಡೈಲಾಗ್ ಬಾಕ್ಸ್ ಅನ್ನು ಓಪನ್ ಮಾಡಲು ಅಥವಾ ತೆಗೆಯಲು. ಓಪನ್ ಮಾಡಲು ಅಥವಾ ತೆಗೆಯಲು. ಆಯ್ತಾ ರೀ? ನೆಕ್ಸ್ಟ್ ಒಂದೇ ಸೆಕೆಂಡ್ ರೀ. ಈಗಿನ F4 ಎನ್ನುವ ಕೀ ಏನಂತಂದ್ರೆ ಅದು ಸಿಂಗಲ್ ವರ್ಕ್ ಆಗಂಗಿಲ್ರಿ. ಹೌದಾ? ಈಗ ಯಾವ್ದು ಅಂತಂದ್ರೆ F4 ಅಂತ ಬರ್ತದೆ. ನೆಕ್ಸ್ಟ್ ಹೋದ್ರೆ F3 ಆಗೋಣ. ಈ F4 ಅನ್ನೋದು ಅದು ಇಂಡಿವಿಜುವಲ್ ಆಗಿ ಕೆಲಸ ಮಾಡಂಗಿಲ್ಲ. ಇದು ಇಂಡಿವಿಜುವಲ್ ಕೆಲಸ ಮಾಡೋದಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಕಾಂಬಿನೇಷನ್ ಕೀ ಬೇಕಾದ್ರೆ ಜೊತೆ ಒಂದು ಯಾವ್ದಂತಂದ್ರೆ ಈ F4ಗೆ ಅಲ್ಟ್ ಎನ್ನುವ ಕೀಯನ್ನ ಸೇರಿಸ್ಕೊಂಡು ಅಲ್ಟ್ ಪ್ಲಸ್ F4 ಅಂದೇವಂದ್ರೆ ಅವಾಗ ಇದು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದ್ರಾ ರೀ? ಸೊ ಹಿಂಗಾಗಿ ಇದ್ರಾಗ ಏನಂತಂದ್ರೆ ಒಂದು ಕಾಂಬಿನೇಷನ್ ಕೀಯನ್ನ ಸೇರಿಸಬೇಕಾಗ್ತದ. ಅದನ್ನ ಬರ್ಕೊಂಡ್ಬಿಡ್ರಿ. ಅಲ್ಟ್ ಪ್ಲಸ್ F4. ನೀವು ಯಾವ್ದಾರ ಅಪ್ಲಿಕೇಶನ್ ಯೂಸ್ ಮಾಡ್ರಿ, ಅಲ್ಲಿ ಏನಂದ್ರೆ ಅಲ್ಟ್ F4 ಕೆಲಸ ಮಾಡ್ತದ್ರಿ. ಎಕ್ಸೆಪ್ಟ್ ಟ್ಯಾಲಿ ಎನ್ನುವ ಅಪ್ಲಿಕೇಶನ್. ಟ್ಯಾಲಿ ಎನ್ನುವ ಅಪ್ಲಿಕೇಶನ್ ಅನ್ನ ಒಂದು ಹೊರತುಪಡಿಸಿದ್ರೆ ಎಲ್ಲಾ ಅಪ್ಲಿಕೇಶನ್ನಾಗ ಈ ಒಂದು ಅಲ್ಟ್ F4 ಎನ್ನುವ ಕಾರ್ಯ ಸೇಮ್ ನಡೀತಾರೆ. ಬರ್ಕೊಂಡ್ಬಿಡ್ರಿ. ಅಲ್ಟ್ ಪ್ಲಸ್ F4. ಮುಂದೆ ಬರೀರಿ. ಯಾವುದಾದರೂ ಒಂದು ಅಪ್ಲಿಕೇಶನ್ ಅಲ್ಟ್ F4 ಇದು. ಯಾವುದಾದರೂ ಒಂದು ಅಪ್ಲಿಕೇಶನ್ ಅಥವಾ ವಿಂಡೋಸ್ ಅಂತ ಬರಿಬೇಡ್ರೆ. ವಿಂಡೋಸ್ ಅಂದ್ರೆ ಮತ್ತೆ ಆಪರೇಟಿಂಗ್ ಸಿಸ್ಟಮ್ ರೀ. ವಿಂಡೋ ಅಂದ್ರೆ ಈ ತರ ಬರೋದ್ರಿ. ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಅಥವಾ ವಿಂಡೋವನ್ನು ಮುಚ್ಚಲು, ಅದನ್ನೇ ನಾವು ಕ್ಲೋಸ್ ಮಾಡಲು. ಯಾವುದಾದ್ರು ಒಂದು ಅಪ್ಲಿಕೇಶನ್ ಅಥವಾ ವಿಂಡೋವನ್ನು ಕ್ಲೋಸ್ ಮಾಡಲು ಅಥವಾ ಮುಚ್ಚಲು. ಬರ್ದ್ರಿ ರೀ? ಓಕೆ. ಇದೇ ಇನ್ನೊಂದ್ ಕಡೆ ಹೆಲ್ಪ್ ಆಗ್ತದ್ರಿ. ಯಾವಾಗ ಎಲ್ಲ ವಿಂಡೋ ಕ್ಲೋಸ್ ಆಗ್ಯಾವ ಅಥವಾ ಅದು ಆಕ್ಟಿವ್ ಇಲ್ಲ ಅಂತಂದ್ರೆ ಅಲ್ಟ್ F4 ಅಂದ್ರೆ ಶಟ್ ಡೌನ್ ಅಂತ ಕರಿತೀವ್ರಿ. ಶಟ್ ಡೌನ್. ಇದು ಮುಂದೆ ಬರ್ಕೊಡ್ರಿ. ಯಾವ್ದೋ ಅಪ್ಲಿಕೇಶನ್ ಮತ್ತು ವಿಂಡೋವನ್ನು ಮುಚ್ಚಲು ಹಾಗೂ ಕಂಪ್ಯೂಟರ್ ಅನ್ನು ಶಟ್ ಡೌನ್ ಮಾಡಲು ಸಹಾಯ ಮಾಡುತ್ತದೆ. ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಅಥವಾ ವಿಂಡೋವನ್ನು ಮುಚ್ಚಲು ಅಥವಾ ಕ್ಲೋಸ್ ಮಾಡಲು ಹಾಗೂ ಕಂಪ್ಯೂಟರ್ ಅನ್ನು ಶಟ್ ಡೌನ್ ಮಾಡಲು. ಶಟ್ ಡೌನ್ ಅಂದ್ರೆ ಏನ್ರಿ? ಕ್ಲೋಸ್ ಅಲ್ರಿ, ಆಫೇ ಮಾಡೋದಂತ ಅರ್ಥ. ಹಾ, ಶಟ್ ಡೌನ್ ಮಾಡಲ್ಲ. ಕ್ಲಿಯರ್ ಆದ್ರೆ ನೆಕ್ಸ್ಟ್ ರೀ. ಓಕೆ,
ಮುಂದೆ F5 ರೀ, ಹೌದಾ? F5 ಅನ್ನೋದಕ್ಕೆ ಎಲ್ಲಿ ಬರ್ತದ್ರಿ? ರಿಫ್ರೆಶ್ ಬರ್ಕೊಂಡ್ಬಿಡ್ರಿ. ಫಂಕ್ಷನ್ 5 F5 ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಇದನ್ನ? ರಿಫ್ರೆಶ್. ಇದು ಕೇವಲ ಡೆಸ್ಕ್ಟಾಪ್ ಮೇಲೆ ಅಷ್ಟೇ ಅಲ್ರಿ. ನೀವೇನಾದ್ರೂ ಕ್ರೋಮ್ ಓಪನ್ ಮಾಡ್ರಿ, ಇಂಟರ್ನೆಟ್ ಅನ್ನ ಅಪ್ಡೇಟ್ ಮಾಡಕ್ಕೆ ಅಥವಾ ಬ್ರೌಸಿಂಗ್ ಮಾಡ್ಲಕ್ಕೆ ನೀವು ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡಿರಂದ್ರೆ ಒಂದು ಪೇಜ್ ಲೋಡ್ ಆಗಲ್ಲ ಆಗ್ಯದಂದ್ರೆ ನೀವು ಅಲ್ಲಿ F5 ಕೀ ಪ್ರೆಸ್ ಮಾಡಿದ್ರೆ ಅಂದ್ರೆ ಅಲ್ಲಿ ರೀಲೋಡ್ ಅಂತ ಆಗ್ತದ್ರಿ. ಇದೇ F5 ಯಾವಾಗ ಇಂಟರ್ನೆಟ್ ಬ್ರೌಸಿಂಗ್ ಮಾಡ್ತಾ ಇದ್ದೀರಿ ಅಂತಂದಾಗ ಆ ಪೇಜ್ ಏನೋ ಸ್ವಲ್ಪ ಸ್ಲೋ ಆಗತ್ತಂದ್ರೆ ಅವಾಗ ಏನ್ ಮಾಡ್ತೀವಿ? F5 ಕೀ ಪ್ರೆಸ್ ಮಾಡ್ತೀವಿ. ಇಲ್ಲಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಆಗಿದ್ದೀರಿ ಅಂದ್ರೆ, ಸಾರಿ ಡೆಸ್ಕ್ಟಾಪ್ ಮೇಲೆ ಇದ್ದೀರಿ ಅಥವಾ ಡ್ರೈವರ್ ನಾಗಿದ್ದೀರಿ ಅಂದ್ರೆ ಅದೇನಾಗ್ತದ್ರಿ? ರಿಫ್ರೆಶ್ ಅಂತ ಕರಿತೀವ್ರಿ. ಅದೇ ನಾವು ಏನಾದರೂ ಬ್ರೌಸಿಂಗ್ ದಾಗ ಇದ್ದೀವಿ ಅಲ್ಲಿ F5 ಕೀ ಪ್ರೆಸ್ ಮಾಡ್ರಿ ಏನಾಗ್ತದಂದ್ರೆ ರೀ ರೀಲೋಡ್ ಅಂತ ಆಗ್ತದ್ರಿ. ಬರ್ಕೊಂಡ್ಬಿಟ್ರಿ ರಿಫ್ರೆಶ್. ಎರಡು ಪದ ಬರೀರಿ ಸುಮ್ಮನೆ ಎಕ್ಸಾಮ್ದಾಗ ಯಾರಿಗೆ ಗೊತ್ತು? ಅಪ್ಡೇಟೆಡ್ ಆದ ನಂತರ ಅವನು ರಿಫ್ರೆಶ್. F5 ಎನ್ನುವ ಕೀ ಯಾವುದಕ್ರಿ? ರಿಫ್ರೆಶ್ ಮಾಡಲು ಮತ್ತು ಬ್ರೌಸಿಂಗ್ ನಲ್ಲಿ ನಲ್ಲಿ ರೀಲೋಡ್ ಮಾಡಲು, ಪೇಜ್ ರೀಲೋಡ್, ಸಾರಿ ಪೇಜ್ ರೀಲೋಡ್ ಮಾಡಲು. ಎಲ್ಲಿ? ಬ್ರೌಸಿಂಗ್ ದಾಗ್ರಿ. ರಿಫ್ರೆಶ್ ಮಾಡಲು ಅಥವಾ ಬ್ರೌಸಿಂಗ್ ನಲ್ಲಿ ಪೇಜ್ ರೀಲೋಡ್ ಮಾಡಲು. ಬರದ್ರಿ. ನೆಕ್ಸ್ಟ್ ಇನ್ನ F6 F7 F8 ಅಂತ ನಾವು ಅವೇನ್ ಕೀ ಇದಾವ ಅಂದ್ರೆ ಅವು ಬೇರೆ ಬೇರೆ ಅಪ್ಲಿಕೇಶನ್ದಾಗ ಬೇರೆ ಬೇರೆ ಕೆಲಸ ಮಾಡ್ತಾವು. ಆಮೇಲೆ ನೋಡೋಣಂತ್ರಿ. ನೆಕ್ಸ್ಟ್ ಓಕೆ ಮುಂದಕ್ಕೆ ಹೋಗೋಣ್ರಿ.